ಇನ್ನು ಅನೇಕ ಕಡೆಗಳಲ್ಲಿ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಸಾಕಷ್ಟು ಕಡೆಗಳಲ್ಲಿ ಅವಾಂತರಗಳಾಗಿದೆ, ಸಾಕಷ್ಟು ಕಡೆಗಳಲ್ಲಿ ಹಾನಿ ಕೂಡ ಆಗಿದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಕೆರೆ ಒಡೆದು ಕಾಫಿ ತೋಟಕ್ಕೆ ಹಾನಿಯಾಗಿದೆ. ಕೆರೆ ಕೋಡಿಗಳು ಹೊಡಿತಾ ಇದೆ. ಅನೇಕ ಕಡೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ, ಕೆರೆ ತುಂಬಿದೆ, ಕಾಫಿ ತೋಟಕ್ಕೆ ನೀರು ಬಂದು ನಿಂತಿದೆ. ಅಷ್ಟೇ ಅಲ್ಲ, ನೀರಿನ ರಭಸಕ್ಕೆ ತೋಟದ ರಸ್ತೆಯಲ್ಲಿ ಹೊಂಡ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಹೊನ್ನೆ ಕೊಪ್ಪಲಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಸಂಜೆ ಈ ತೋಟದ ಮಾಲೀಕ ವೀಕ್ಷಣೆ ಮಾಡಿ ಹೋದಂತಹ ಸಂದರ್ಭದಲ್ಲಿ ಎಲ್ಲ ಸರಿ ಇತ್ತು, ಆದ್ರೆ ರಾತ್ರೋರಾತ್ರಿ ಈ ರೀತಿ ಆಗಿದೆ. ಎಷ್ಟು ದೊಡ್ಡ ಹೊಂಡ ಆಗಿದೆ ನೋಡಿ. ಸಿಕ್ಕಾಪಟ್ಟೆ ಮಳೆ ಆಗಿರೋದು, ಅದ್ರ ಜೊತೆಯಲ್ಲಿ ಕೆರೆ ಒಡೆದು, ಕೆರೆ ಕೋಡಿ ಒಡೆದು ನೀರು ಬಂದಿರೋದು, ನೀರಿನ ರಭಸಕ್ಕೆ ರಸ್ತೆಗಳಲ್ಲೇ ಹೊಂಡ ಆಗಿದೆ. ಅಲ್ಲಿ ರಸ್ತೆ ಇತ್ತು ಅನ್ನುವಂತ ಕುರುಹು ಕೂಡ ಇಲ್ಲ. ರಸ್ತೆಯಲ್ಲಿ ದೊಡ್ಡ ಹೊಂಡ, ಅಷ್ಟರ ಮಟ್ಟಿಗೆ ನೀರು ಬಂದಿದೆ ಏಕಾಏಕಿಯಾಗಿ. ರಾತ್ರಿ ಸರಿ ಇತ್ತು, ಬೆಳಗ್ಗೆ ನೋಡುವಷ್ಟರಲ್ಲಿ ಈ ರೀತಿ ಆಗೋಗಿದೆ. ಏನಾಯ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಕೆರೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ, ಕಾಫಿ ತೋಟ ಎಲ್ಲ ಜಲಾವೃತ. ದೊಡ್ಡ ಕೆರೆ ಇದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಕಲ್ಲುಗಳೆಲ್ಲ ನೀರಿನಿಂದ ಕೊಚ್ಕೊಂಡು ಬಂದಿರೋದು. ಅಲ್ಲಿ ಕಲ್ಲುಗಳು ಇರಲೇ ಇಲ್ಲ. ಕಾಫಿ ತೋಟ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಎಲ್ಲಾ ಕಡೆಗಳಲ್ಲಿ ನೀರು. ಕೆರೆ ಕೋಡಿ ಹೊಡೆದು ಅಲ್ಲಿ ಕೆರೆಯಲ್ಲಿ ಬಿರುಕು ಬಿಟ್ಟಿದ್ರಿಂದ ಈ ರೀತಿ ಆಗಿರೋದು ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇರೋದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕಿತ್ತೊಳಗೆ ಬಂದಿದೆ ನೋಡಿ. ಈ ಬಂಡೆ ಎಲ್ಲ ಮೇಲೆ ಬಂದಿದ್ದು ಎಲ್ಲ ಕಿತ್ತೊಳಗೆ ಬಂದಿದ್ದು. ಮಳೆ ಇಲ್ಲ ರಾತ್ರಿ, ಆದ್ರೂ ನೀರು ನೋಡಿ. ಮಳೆ ನೋಡಿ, ದೊಡ್ಡ ಬಂಡೆ, ಇದು ಲೆವೆಲ್ ಇತ್ತು, ನೀರು ನೋಡಿ ಕೊಚ್ಚಿ ಈ ತರ ಆಗಿದೆ ನೋಡಿದ್ದು. ಕಲ್ಲೆಲ್ಲ ಹೋಗಿರೋದು. ಮಳೆ ಇಲ್ಲ, ಏನಿಲ್ಲ ನೋಡಿ. ಹುಕ್ಕಿ ಹರಿದಿದೆ ನೀರು ಹುಲ್ಲು ನೋಡಿ, ಹಾರಿ ನೀರು ಪೂರಾ ಕೊಚ್ಚಿ ಹೋಗಿದೆ. ಏನಾಗಿದೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಗುಂಡಿ ಬಿದ್ದಿದೆ. ಕಲ್ಲೆಲ್ಲ ಬಂದಿ ನೋಡಿತ್ತು, ಮೇಲಿಂದ ಕಲ್ಲೆಲ್ಲ ಬಂದಿದೆ. ಬಂಡೆ ಗಿಂಡೆ ಎಲ್ಲ ಸೇರಿಸಿ ಭಾರಿ ನೀರು. ಕಲ್ಲು ಇಲ್ಲಿ ಲೆವೆಲ್ ಇತ್ತು ನೋಡಿ. ತೂಬಾಯಿ ದೊಡ್ಡ ಗುಂಡಿಯಾಗಿ ಹೋಗಿದೆ. ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕಿತ್ತೊಳಗೆ ಬಂದಿದೆ ನೋಡಿ. ಈ ಬಂಡೆ ಎಲ್ಲ ಮೇಲೆ ಬಂದಿದ್ದು ಎಲ್ಲ ಕಿತ್ತೊಳಗೆ ಬಂದಿದ್ದು. ಮಳೆ ಇಲ್ಲ ರಾತ್ರಿ, ಆದ್ರೂ ನೀರು ನೋಡಿ. ಇನ್ನು ಅನೇಕ ಕಡೆಗಳಲ್ಲಿ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಸಾಕಷ್ಟು ಕಡೆಗಳಲ್ಲಿ ಅವಾಂತರಗಳಾಗಿದೆ, ಸಾಕಷ್ಟು ಕಡೆಗಳಲ್ಲಿ ಹಾನಿ ಕೂಡ ಆಗಿದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಕೆರೆ ಒಡೆದು ಕಾಫಿ ತೋಟಕ್ಕೆ ಹಾನಿಯಾಗಿದೆ. ಕೆರೆ ಕೋಡಿಗಳು ಹೊಡಿತಾ ಇದೆ. ಅನೇಕ ಕಡೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ, ಕೆರೆ ತುಂಬಿದೆ, ಕಾಫಿ ತೋಟಕ್ಕೆ ನೀರು ಬಂದು ನಿಂತಿದೆ. ಅಷ್ಟೇ ಅಲ್ಲ, ನೀರಿನ ರಭಸಕ್ಕೆ ತೋಟದ ರಸ್ತೆಯಲ್ಲಿ ಹೊಂಡ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಹೊನ್ನೆ ಕೊಪ್ಪಲಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಸಂಜೆ ಈ ತೋಟದ ಮಾಲೀಕ ವೀಕ್ಷಣೆ ಮಾಡಿ ಹೋದಂತಹ ಸಂದರ್ಭದಲ್ಲಿ ಎಲ್ಲ ಸರಿ ಇತ್ತು, ಆದ್ರೆ ರಾತ್ರೋರಾತ್ರಿ ಈ ರೀತಿ ಆಗಿದೆ. ಎಷ್ಟು ದೊಡ್ಡ ಹೊಂಡ ಆಗಿದೆ ನೋಡಿ. ಸಿಕ್ಕಾಪಟ್ಟೆ ಮಳೆ ಆಗಿರೋದು, ಅದ್ರ ಜೊತೆಯಲ್ಲಿ ಕೆರೆ ಒಡೆದು, ಕೆರೆ ಕೋಡಿ ಒಡೆದು ನೀರು ಬಂದಿರೋದು, ನೀರಿನ ರಭಸಕ್ಕೆ ರಸ್ತೆಗಳಲ್ಲೇ ಹೊಂಡ ಆಗಿದೆ. ಅಲ್ಲಿ ರಸ್ತೆ ಇತ್ತು ಅನ್ನುವಂತ ಕುರುಹು ಕೂಡ ಇಲ್ಲ. ರಸ್ತೆಯಲ್ಲಿ ದೊಡ್ಡ ಹೊಂಡ, ಅಷ್ಟರ ಮಟ್ಟಿಗೆ ನೀರು ಬಂದಿದೆ ಏಕಾಏಕಿಯಾಗಿ. ರಾತ್ರಿ ಸರಿ ಇತ್ತು, ಬೆಳಗ್ಗೆ ನೋಡುವಷ್ಟರಲ್ಲಿ ಈ ರೀತಿ ಆಗೋಗಿದೆ. ಏನಾಯ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಕೆರೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ, ಕಾಫಿ ತೋಟ ಎಲ್ಲ ಜಲಾವೃತ. ದೊಡ್ಡ ಕೆರೆ ಇದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಕಲ್ಲುಗಳೆಲ್ಲ ನೀರಿನಿಂದ ಕೊಚ್ಕೊಂಡು ಬಂದಿರೋದು. ಅಲ್ಲಿ ಕಲ್ಲುಗಳು ಇರಲೇ ಇಲ್ಲ. ಕಾಫಿ ತೋಟ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಎಲ್ಲಾ ಕಡೆಗಳಲ್ಲಿ ನೀರು. ಕೆರೆ ಕೋಡಿ ಹೊಡೆದು ಅಲ್ಲಿ ಕೆರೆಯಲ್ಲಿ ಬಿರುಕು ಬಿಟ್ಟಿದ್ರಿಂದ ಈ ರೀತಿ ಆಗಿರೋದು ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇರೋದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಹೋಗಿದೆ. ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕಿತ್ತೊಳಗೆ ಬಂದಿದೆ ನೋಡಿ. ಈ ಬಂಡೆ ಎಲ್ಲ ಮೇಲೆ ಬಂದಿದ್ದು ಎಲ್ಲ ಕಿತ್ತೊಳಗೆ ಬಂದಿದ್ದು. ಮಳೆ ಇಲ್ಲ ರಾತ್ರಿ, ಆದ್ರೂ ನೀರು ನೋಡಿ. ಮಳೆ ನೋಡಿ, ದೊಡ್ಡ ಗುಂಡಿ, ಇದು ಲೆವೆಲ್ ಇತ್ತು, ನೀರು ನೋಡಿ ಕೊಚ್ಚಿ ಈ ತರ ಆಗಿದೆ ನೋಡಿದ್ದು. ಕಲ್ಲೆಲ್ಲ ಹೋಗಿರೋದು.
ಮಳೆ ಇಲ್ಲ, ಏನಿಲ್ಲ. ನೋಡಿ, ಉಕ್ಕಿ ಹರಿದಿದೆ ನೀರು ಫುಲ್ಲು. ನೋಡಿ, ಭಾರಿ ನೀರು ಪೂರಾ ಕೊಚ್ಚಿ ಹೋಗಿದೆ. ಏನಾಗಿದೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಗುಂಡಿ ಬಿದ್ದಿದೆ. ಕಲ್ಲೆಲ್ಲ ಬಂದಿದೆ. ನೋಡಿತ್ತು ಮೇಲಿಂದ ಕಲ್ಲೆಲ್ಲ ಬಂದಿದೆ. ಬಂಡೆ ಗಿಂಡೆ ಎಲ್ಲ ಸೇರಿಸಿ ಭಾರಿ ನೀರು. ಕಲ್ಲು ಇಲ್ಲಿ ಲೆವೆಲ್ ಇತ್ತು ನೋಡಿ, ತೂಪಾಗಿ ದೊಡ್ಡ ಗುಂಡಿಯಾಗಿ ಹೋಗಿದೆ. ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕಿತ್ಕೊಂಡು ಬಂದಿದೆ. ನೋಡಿ, ಈ ಬಂಡೆ ಎಲ್ಲ ಮೇಲೆ ಬಂದಿದ್ದು ಎಲ್ಲ ಕಿತ್ಕೊಂಡು ಬಂದಿದೆ. ಮಳೆ ಇಲ್ಲ ರಾತ್ರಿ, ಆದ್ರೂ ನೀರು ನೋಡಿ. ಇನ್ನು ಅನೇಕ ಕಡೆಗಳಲ್ಲಿ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ, ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಸಾಕಷ್ಟು ಕಡೆಗಳಲ್ಲಿ ಅವಾಂತರಗಳಾಗಿದೆ, ಸಾಕಷ್ಟು ಕಡೆಗಳಲ್ಲಿ ಹಾನಿ ಕೂಡ ಆಗಿದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಕೆರೆ ಒಡೆದು ಕಾಫಿ ತೋಟಕ್ಕೆ ಹಾನಿಯಾಗಿದೆ. ಕೆರೆ ಕೋಡಿಗಳು ಹೊಡಿತಾ ಇದೆ. ಅನೇಕ ಕಡೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ, ಕೆರೆ ತುಂಬಿದೆ, ಕಾಫಿ ತೋಟಕ್ಕೆ ನೀರು ಬಂದು ನಿಂತಿದೆ. ಅಷ್ಟೇ ಅಲ್ಲ, ನೀರಿನ ರಭಸಕ್ಕೆ ತೋಟದ ರಸ್ತೆಯಲ್ಲಿ ಹೊಂಡ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಹೊನ್ನೆ ಕೊಪ್ಪಲಲ್ಲಿ ನಡೆದಿರುವಂತಹ ಘಟನೆ. ನಿನ್ನೆ ಸಂಜೆ ಈ ತೋಟದ ಮಾಲೀಕ ವೀಕ್ಷಣೆ ಮಾಡಿ ಹೋದಂತ ಸಂದರ್ಭದಲ್ಲಿ ಎಲ್ಲ ಸರಿ ಇತ್ತು, ಆದ್ರೆ ರಾತ್ರೋರಾತ್ರಿ ಈ ರೀತಿ ಆಗಿದೆ. ಎಷ್ಟು ದೊಡ್ಡ ಹೊಂಡ ಆಗಿದೆ ನೋಡಿ. ಸಿಕ್ಕಾಪಟ್ಟೆ ಮಳೆ ಆಗಿರೋದು, ಅದ್ರ ಜೊತೆಯಲ್ಲಿ ಕೆರೆ ಒಡೆದು, ಕೆರೆ ಕೋಡಿ ಒಡೆದು ನೀರು ಬಂದಿರೋದು. ನೀರಿನ ರಭಸಕ್ಕೆ ರಸ್ತೆಗಳಲ್ಲೇ ಹೊಂಡ ಆಗಿದೆ. ಅಲ್ಲಿ ರಸ್ತೆ ಇತ್ತು ಅನ್ನುವಂತ ಕುರುಹು ಕೂಡ ಇಲ್ಲ. ರಸ್ತೆಯಲ್ಲಿ ದೊಡ್ಡ ಹೊಂಡ, ಅಷ್ಟರ ಮಟ್ಟಿಗೆ ನೀರು ಬಂದಿದೆ ಏಕಾಏಕಿಯಾಗಿ. ರಾತ್ರಿ ಸರಿ ಇತ್ತು, ಬೆಳಗ್ಗೆ ನೋಡುವಷ್ಟರಲ್ಲಿ ಈ ರೀತಿ ಆಗೋಗಿದೆ. ಏನಾಯ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಕೆರೆಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ, ಕಾಫಿ ತೋಟ ಎಲ್ಲ ಜಲಾವೃತ. ದೊಡ್ಡ ಕೆರೆ ಇದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಕಲ್ಲುಗಳೆಲ್ಲ ನೀರಿನಿಂದ ಕೊಚ್ಕೊಂಡು ಬಂದಿರೋದು. ಅಲ್ಲಿ ಕಲ್ಲುಗಳು ಇರಲೇ ಇಲ್ಲ. ಕಾಫಿ ತೋಟ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಎಲ್ಲಾ ಕಡೆಗಳಲ್ಲಿ ನೀರು. ಕೆರೆ ಕೋಡಿ ಹೊಡೆದು ಅಲ್ಲಿ ಕೆರೆಯಲ್ಲಿ ಬಿರುಕು ಬಿಟ್ಟಿದ್ರಿಂದ ಈ ರೀತಿ ಆಗಿರೋದು ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇರೋದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕಿತ್ಕೊಂಡು ಬಂದಿದೆ. ನೋಡಿ, ಈ ಬಂಡೆ ಎಲ್ಲ ಮೇಲೆ ಬಂದಿದ್ದು ಎಲ್ಲ ಕಿತ್ಕೊಂಡು ಬಂದಿದೆ. ಮಳೆ ಇಲ್ಲ ರಾತ್ರಿ, ಆದ್ರೂ ನೀರು ನೋಡಿ. ಮಳೆ ನೋಡಿ, ದೊಡ್ಡ ಗುಂಡಿ, ಇದು ಲೆವೆಲ್ ಇತ್ತು, ನೀರು ನೋಡಿ ಕೊಚ್ಚಿ ಈ ತರ ಆಗಿದೆ. ನೋಡಿದ್ದು ಕಲ್ಲೆಲ್ಲ ಹೋಗಿರೋದು. ಮಳೆ ಇಲ್ಲ, ಏನಿಲ್ಲ. ನೋಡಿ, ಉಕ್ಕಿ ಹರಿದಿದೆ ನೀರು ಫುಲ್ಲು. ನೋಡಿ, ಭಾರಿ ನೀರು ಪೂರಾ ಕೊಚ್ಚಿ ಹೋಗಿದೆ. ಏನಾಗಿದೆ ಗೊತ್ತಿಲ್ಲ.